ಬಿಜೆಪಿ ಅವರು ಇದಾರಲ್ಲ, ಭ್ರಷ್ಟ ಬಿಜೆಪಿ. ಇಡೀ ದೇಶದಲ್ಲೇ ಕರ್ನಾಟಕ ರಾಜ್ಯ ಭ್ರಷ್ಟ ಬಿಜೆಪಿ. ನಮಗೂ ಗೊತ್ತಿದೆ. ನಾವೇನೋ ಹೋಗ್ಲಿ ಅಂತಿದ್ರೆ ಅವರು ನಮ್ಮನ್ನ ಬಯಲು ಮಾಡ್ಲಿ ಅಂತ ನಮ್ಮನ್ನ ಕರಿತಾ ಇದ್ದಾರೆ. ದೇ ಆರ್ ಕಾಲಿಂಗ್ ಅಸ್. ನಾವು ಅದನ್ನ ತೋರಿಸ್ತೀವಿ, ನಮ್ಮ ಹತ್ರನೂ ನಾವು ತೋರಿಸ್ತೀವಿ ಏನು ಅಂತ. ಈಗ ಇವತ್ತೇನು ನಮ್ಗೆ ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟಿದಾರಲ್ಲ, ಇದು ಎತ್ತಾಳು ನೋಡಿ. ಶಾಸಕ ಎತ್ತಾಳ್ ಆರೋಪ. ಸಿಎಂ ಸ್ಥಾನಕ್ಕೆ 2,500 ಕೋಟಿ ಅವರು ಹೇಳಿದ್ರು, ಮಂತ್ರಿ ಸ್ಥಾನಕ್ಕೆ ಎಷ್ಟು ಅಂತ. ಆಮೇಲೆ ಕೆಲವು ಪೇಪರ್ ಅವರು ಹೇಳಿದ್ರು, ಕಾಸಿದ್ರೆ ಸರ್ಕಾರದ ಹುದ್ದೆ. ಅವ್ರೇನ್ ಹೇಳಿದ್ರು ಅಂದ್ರೆ ನೋಡಿ, ಗೆಜೆಟ್ ಪ್ರೊಬೇಷನರಿ ಹುದ್ದೆಗೆ 70 ರಿಂದ 1.5 ಕೋಟಿ ಕೊಡಬೇಕು ಬಿಜೆಪಿ ಸರ್ಕಾರಕ್ಕೆ. ಉಪ ವಿಭಾಗ ಅಧಿಕಾರಿಗೆ 1 ಕೋಟಿಯಿಂದ 1.5 ಕೋಟಿ, ಡಿಎಸ್ಪಿಗೆ 80 ರಿಂದ 1 ಕೋಟಿ, ತಹಶೀಲ್ದಾರ್ಗೆ 60 ಲಕ್ಷದಿಂದ 80 ಲಕ್ಷ, ಗೆಜೆಟ್ ಪ್ರೊಬೇಷನರಿಗೆ 60, ಸಹಾಯಕ ಅರಣ್ಯಾಧಿಕಾರಿಗೆ 50 ಲಕ್ಷ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ 40 ರಿಂದ 1.5 ಕೋಟಿ, ಸಹಾಯಕ 80 ಪ್ರಾಧ್ಯಾಪಕರಿಗೆ 80 ಲಕ್ಷ, ಸಹಾಯಕ ತೋಟಗಾರಿಕೆ ಅಧಿಕಾರಿ 30 ಲಕ್ಷ, ಜಿಲ್ಲಾ ಅಲ್ಪಸಂಖ್ಯಾತ ಅಧಿಕಾರಿಗೆ 30, ವಾಲ್ಮೀಕಿ ಅಂಬೇಡ್ಕರ್ ನಿಗಮ ತಾಲೂಕು ಅಧಿಕಾರಿಗೆ 30, ಪ್ರಥಮ ದರ್ಜೆ ಸಹಾಯಕರಿಗೆ 15 ರಿಂದ 20, ದ್ವಿತೀಯ ದರ್ಜೆ ಸಹಾಯಕರಿಗೆ 10 ರಿಂದ 15 ಲಕ್ಷ, ಗ್ರೂಪ್ ಸಿಗೆ 15 ಲಕ್ಷ, ಗ್ರೂಪ್ ಡಿಗೆ ಚಾಲಕರು ಇತರಿಗೆ 8 ಲಕ್ಷ ಅಂತ ಹೇಳಿ ಇದನ್ನ ವರದಿ ಪ್ರಕರಣದಲ್ಲಿ ಸಿಐಡಿ ನೀಡುವ ವರದಿ ಇರುವ ಮಾಹಿತಿ ಅಂತೇಳಿ. ಆಮೇಲೆ ಸರ್ಕಾರಿ ಹುದ್ದೆಗಳ ಕೇಂದ್ರ ಸರ್ಕಾರ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಮಾದರಿ ರಾಜ್ಯ ಸರ್ಕಾರ ಕೂಡ ಅದೇ ಮಾದರಿ ಅಳವಡಿಸಿಕೊಳ್ಳಬೇಕು ಅಂತೇಳಿ ಅವರೊಬ್ರು ಬರೆದಿದ್ದಾರೆ. ಇದೆಲ್ಲ ನ್ಯೂಸ್ ಪೇಪರ್ ಅಲ್ಲಿ ನೋಡಿ ಹೇಳಿದ್ದಾರೆ. 2,500 ಕೋಟಿ ಸಿಎಂ ಸ್ಥಾನ ಆಫರ್. ಯತ್ನಾಳಿಂದ ಬಿಜೆಪಿಗೆ ಮುಜುಗರ, ಎಸಿಬಿಗೆ ಕಾಂಗ್ರೆಸ್ ದೂರು. ಯತ್ನಾಳ್ ಹೇಳಿಕೆ ಬಗ್ಗೆ ಉನ್ನತ ತನಿಖೆ ಅಗತ್ಯ ಅಂತ ನಾವು ಹೇಳಿದೀವಿ. ಸೊ ನಾವೆಲ್ಲ ಹೇಳಿದೀವಿ, ನಮ್ಗೆ ಗೊತ್ತಿದೆ. ಅವರು ಏನ್ ಹೇಳಿದ ನಾವು ಜನರಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದೀವಿ. ನನ್ನ ಮೇಲೆ ಸಿದ್ದರಾಮಯ್ಯ ಹಾಕ್ತೀವಿ, ರಾಹುಲ್ ಗಾಂಧಿನೂ ಹಾಕ್ಬಿಟ್ಟವ್ರೆ. ಏನ ದೊಡ್ಡ ಇದು ಬರ್ತಿದೆ ಅಂತ. ನಾವೇನ್ ನನ್ಗೆ ಗೊತ್ತಿದೆ, ನಾವು ಯಾರೋ ರೆಡ್ಡಿನೋ ಅಡ್ವೊಕೇಟ್ ಜನರಲ್ ಈಗ ಮನೆಯಲ್ಲೆಲ್ಲ ಕೂತಿದ್ದ, ಎಕ್ಸ್ಟ್ರಾ ಜೊತೆ ಕೂತಿದ್ದ. ನಾವು ಸುಮ್ಮನೆ ನಾವು ಪಾಲಿಟಿಕ್ಸ್ ಮಾಡ್ಬೇಕಾ, ನಮ್ಮನ್ನ ಕರಿತಾ ಇದಾರೆ ಪಾಲಿಟಿಕ್ಸ್ ಮಾಡಿ ಅಂತ. ಪಾಲಿಟಿಕ್ಸ್ ಮಾಡ್ತೀವಿ.